ಓಕೆನಾ. ನೋಡಿ, ನಿಮ್ಮ ಜೊತೆ ನನ್ನ ಕತೆ. ಇವಾಗ ಮತ್ತೆ ನಾನು ಇಲ್ಲೇ ನಿಮ್ಮ ಜೊತೆನೇ ಇದ್ದೀನಿ. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕೇಳ್ತಿದ್ದೀರಾ? ಇಲ್ಲೇ ಒಂದು ಸ್ವಲ್ಪ ಗ್ರಾಸರಿ ಶಾಪ್ ತರಬೇಕು. ವರ್ಕಿಂಗ್ ಪೀಪಲ್ದೊಂದು ಪ್ರಾಬ್ಲಮ್ ಏನು ಹೇಳಿ, ಯಾವಾಗಲೂ ಗ್ರಾಸರಿ ತಗೊಬರ್ಬೇಕು, ಕೆಲಸ ಮಾಡ್ಬೇಕು, ಮಕ್ಳನ್ನ ನೋಡ್ಕೋಬೇಕು, ಇದೇ ಆಗಿದೆ. ಸೊ ನಿಮ್ಗೆ ಇವಾಗ ನಾನು ಫಾಲ್ನ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಮಳೆ ಬರ್ತಾ ಇದೆ, ಫಾಲ್ ಇದೆ. ಇದು ಫುಲ್ ಗಲೀಜ್ ಆಗ್ಬಿಟ್ಟಿದೆ ಅಂದ್ರೆ ಅಷ್ಟಿಷ್ಟಲ್ಲ. ಸೊ ಸಿ ಇದೆ ನೋಡಿ, ಇಲ್ಲೆಲ್ಲ ಎಲೆಗಳು ಬಿಟ್ಬಿಟ್ಟಿದೆ, ಫುಲ್ಲು ಎಲೆಗಳ ಮಯ ಏರಿಯಾ ಎಲ್ಲ. ಸೊ ಇವತ್ತು ಫ್ರೈಡೇ 11:30. ಇವಾಗ ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಹತ್ರದಲ್ಲೇ ಗ್ರಾಸರಿ ಶಾಪ್ ಇದೆ, ನೋಡೋಣ ನನಗೆ ಬೇಕಾಗಿರೋದು ಸಿಗುತ್ತಾ ಅಂತ. ಸೊ ನೋಡಿ ಇಲ್ಲಿ ಹೆಂಗಿದೆ, ಚಳಿ ಇದೆ ತುಂಬಾ, ಮಳೆ ಬೇರೆ. ಓಕೆ, ಸೊ ನಿಮ್ಗೆಲ್ಲರಿಗೂ ಒಂದು ಅನ್ಸುತ್ತಲ್ವಾ, ಇಂಡಿಯನ್ಸು ಈ ದೇಶದಲ್ಲಿ ಹೆಂಗೆ ಗ್ರಾಸರಿ ಶಾಪಿಂಗ್ ಮಾಡ್ತಾರೆ, ಗ್ರಾಸರಿ ಸ್ಟೋರ್ಸ್ ಹೆಂಗಿರುತ್ತೆ, ಏನೇನೆಲ್ಲ ಐಟಮ್ಗಳು ಇಟ್ಟಿರ್ತಾರೆ ಅಂತ. ಬನ್ನಿ ನಿಮ್ಮನ್ನ ನಾನು ಗ್ರಾಸರಿ ಶಾಪಲ್ಲಿ ವಾಕ್ ಮಾಡಿಸ್ತೀನಿ. ನೋಡಿ, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಒಂದು ಮನೆಗಳು ನಮ್ಮ ದೇಶದ ಥರ ಕಾಂಕ್ರೀಟಲ್ಲೆಲ್ಲ ಮನೆ ಕಟ್ಟಲ್ಲ ಇವರು, ಇದೆಲ್ಲ ವುಡನ್ನಲ್ಲಿ ಮನೆ ಕಟ್ತಾರೆ. ಇದು ನ್ಯೂ ಬಿಲ್ಡಿಂಗು. ಒಂದು ನೋಡಿ, ಇನ್ನೊಂದು ಮರ ಇನ್ನೂ ಇದಾಗಿಲ್ಲ, ಫಾಲ್ ಅಂದರೆ ಬೀಳ್ತಾ ಇಲ್ಲ ಎಲೆಗಳು, ಇನ್ನೂ ಹಂಗೆ ಇದೆ. ಸೊ ದಿಸ್ ಈಸ್ ಆರ್ ಏರಿಯಾ. ನೋಡಿ, ಕಾಗೆಗಳು ಆರಾಮಾಗಿರ್ತವೆ, ಓಡಾಡ್ತಾ ಇರ್ತವೆ ಇಲ್ಲೇನೆ. ಇದೇ ಬಸ್ಸು. ಸೊ ನಮ್ಮ ದೇಶದಲ್ಲಿ BMTC ಥರ ಇಲ್ಲಿ ಸಿಟಿ ಬಸ್ಗಳಿದು. ಸೊ ಬಸ್ ಸ್ಟಾಪು ನೋಡಿ, ಇಲ್ಲಿ ಬಸ್ ಸ್ಟಾಪ್ ಹಿಂಗೆ ಇರುತ್ತೆ, ಯಾರು ಜನ ಇರಲ್ಲ ಜಾಸ್ತಿ. ಇವತ್ತು ಮಳೆ ಬೇರೆ ಅಲ್ವಾ. ಸೊ ನೋಡಿ, ಇದು ಏನ್ ನಮ್ಮ ಮನೆಯಿಂದ ಒಂದು 2 ನಿಮಿಷ ವಾಕ್ ಅಷ್ಟೇನೆ. ನೋಡಿ ಹೆಂಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಇದು ಹಿಂಗೆ ನಡ್ಕೊಂಡು ಹೋದ್ರೆ ನಿಮ್ಗೆ ಆ ಕಡೆ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಅದೇನಂದ್ರೆ ಅಂದ್ರೆ ಸೀನಿಯರ್ಸ್ ಹೋಮ್ ಅಂತೆಲ್ಲ ಕರೀತಾರೆ. ಅಂದ್ರೆ ನಮ್ಮ ಕಡೆ ಏನಂತಾರೆ ಅದನ್ನ, ವೃದ್ಧಾಶ್ರಮ. ಆದ್ರೆ ಇಲ್ಲೆಲ್ಲ ಸೀನಿಯರ್ಸ್ ಹೋಮ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಟ್ರಸ್ಟ್ ಮೀ, ಎಷ್ಟು ಫೆಸಿಲಿಟೀಸ್ ಇರುತ್ತೆ ಗೊತ್ತಾ ಅವ್ರಿಗೆ. ಹೋಟೆಲ್ ತರ ಇರುತ್ತೆ, ಊಟಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಹೆಂಗಿದೆ. ಸೊ ನಾನು ಹಿಂಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್. ಹಿಂಗೆ ಹೋದ್ರೆ ಇದು ಮುಗಿಯೋದೇ ಇಲ್ಲ, ಹಿಂಗೆ ಇರುತ್ತೆ. ಎಷ್ಟು ದೂರ ಹೋದ್ರು ಹಿಂಗೆ ಬ್ಯೂಟಿಫುಲ್ ಆಗಿರುತ್ತೆ. ಸೊ ನಿಮಗೇನು ಅನ್ಸೋದೇ ಇಲ್ಲ, ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ ನೋಡೋಕ್ಕೆ. ಹಂಗಾದ್ರೆ ಸಾಕು, ಇವಾಗ ಗ್ರಾಸರಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಮತ್ತೆ ಸಿಗ್ತೀನಿ ಹಂಗಾದ್ರೆ ಅಲ್ಲಿ ನಿಮಗೆ ಮತ್ತೆ ಗ್ರಾಸರಿ ಶಾಪ್ ಇಲ್ಲೇ ನೋಡಿ, ಇದೇ ಗ್ರಾಸರಿ ಶಾಪು. ಈ ಕಡೆ ಇರೋದು ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದು ಬಂದ್ಬಿಟ್ಟು ಫಾರ್ಮಸಿ ಚಾಯ್ಸ್ ಅಂತ, ಫಾರ್ಮಸಿ ಅದು. ಸೊ ಆ ಕಡೆ ಬಂದ್ಬಿಟ್ಟು ಫ್ರೆಶ್ ಮಾರ್ಟ್ ಅಂತ, ಅದು ಅಲ್ಲೇ ನಮಗೆ ಗ್ರಾಸರಿ ಸಿಗುತ್ತೆ. ನಿಮ್ಗೇನೋ ಒಂದು ಸ್ಪೆಷಲ್ ತೋರಿಸ್ತೀನಿ ಬನ್ನಿ ಇಲ್ಲಿ ಫಾರ್ಮಸಿ. ಇದೆಲ್ಲ ವೈಟಮಿನ್ಸ್ಗಳು. ನಮ್ಮ ದೇಶದಲ್ಲಿ ವೈಟಮಿನ್ಸ್ ಯೂಸ್ ಮಾಡಲ್ಲ ನಾವು. ಡೋಂಟ್ ವರಿ, ಐಮ್ ಫೈನ್. ಸೊ ಇಲ್ಲೆಲ್ಲ ತುಂಬ ವೈಟಮಿನ್ಸ್ ಇರುತ್ತೆ, ಎಸ್ಪೆಷಲಿ ವಿಂಟರಲ್ಲಿ ತುಂಬ ವೈಟಮಿನ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನೋಡಿ, ಆ್ಯಪಲ್ಸ್ ನೋಡಿ ಹೇಗಿದೆ. ಇದನ್ನು ಆಂಬ್ರೋಸಿಯಾ ಆ್ಯಪಲ್ಸ್ ಅಂತ ಕರೀತಾರೆ. ಸೊ ಇದು ಗಾಲಾ ಆ್ಯಪಲ್ಸ್ ಅಂತ. ಇದು ತುಂಬ ವೆರೈಟಿ ಆ್ಯಪಲ್ಗಳಿರುತ್ತೆ. ಇದೇ ಗ್ರಾಸರಿ ಶಾಪು, ಆಟೋಮ್ಯಾಟಿಕ್ ಡೋರ್ಸ್ ಇದೆ
ನೋಡಿ ಹೇಗಿದೆ ಗ್ರಾಸರಿ ಶಾಪ್ಸು, ಡ್ರೈ ಫ್ರೂಟ್ಸು, ವೆಜಿಟೇಬಲ್ ನೋಡಿ ಹೇಗಿದೆ. ಓಕೆ, ನೋಡ್ತಾ ಇದ್ದೀರಲ್ವಾ, ಬ್ರೆಡ್ಸ್ ಎಲ್ಲ ಇದೆ ಇಲ್ಲಿ, ಬ್ರೆಡ್ ಸೆಕ್ಷನ್ ಎಲ್ಲ ಇದೆ ಇಲ್ಲಿ. ನಮಗೊಂದು ಹಾಲ್ ಪ್ಯಾಕ್ ಬೇಕಿತ್ತು. ನೋಡಿ ಹಾಲ್ಗಳು ಎಲ್ಲ ಹೇಗಿದೆ. ಆಮೇಲೆ ಶಾಪಿಂಗ್ ಮಾಡ್ತಾ ಇರ್ತಾರೆ ಜನ, ಸೊ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನೋಡಿ ನೀವು ನೋಡಿದ್ದೀರಾ ಪಾಸ್ತಾಗಳೆಲ್ಲ ಹೆಂಗಿದೆ. ಸೊ ನನಗೆ ಬೇಕಾಗಿರೋ ಐಟಮ್ ಇಲ್ಲ, ಸೊ ನೆಕ್ಸ್ಟ್ ಶಾಪಿಗೆ ಹೋಗಿ ನೋಡಬೇಕು. ಬೇಕಾಗಿರೋ ಐಟಮ್ ಇಲ್ಲಿ ಸಿಗಲಿಲ್ಲ. ಸೊ ನಂಗೆ ಬೇಕಾಗಿರೋದು ಏನಂತ ಕೇಳಿರ್ತೀರಾ. ಸೊ ಟೊಮ್ಯಾಟೊ, ಆಲೂಗೆಡ್ಡೆ ಬೇಕು, ಸ್ವಲ್ಪ ದಾಲ್ ಮಾಡೋಣ ಅಂತ ಇದ್ದೀನಿ. ಹ್ಯಾಲೋವಿನ್ಗೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಲ್ವಾ, ಸೊ ಏನಾದರೂ ಮಾಡಿ ದಾಲ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ನೋಡೋಣ, ನೆಕ್ಸ್ಟ್ ಶಾಪಿಗೆ ಹೋಗಿ ನೋಡ್ತೀನಿ ಅಲ್ಲಿ ಸಿಗುತ್ತಾ ಅಂತ. ಸೊ ನಿಮಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ. ಏನಂದರೆ ಇಲ್ಲಿ ಹೇಗೆ ಕಾರ್ಸ್ನ ಸ್ಟಾಪ್ ಮಾಡ್ತಾರೆ ಇವರಿಗೆ ವಾಕ್ ಮಾಡೋರಿಗೆ ರೋಡಲ್ಲಿ ಅಂತ. ಮೋಸ್ಟ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ನ್ಯೂಸಲ್ಲೆಲ್ಲ ಆಲ್ರೆಡಿ ತೋರಿಸಿರ್ತಾರಲ್ವ. ಸೊ ಬಟ್ ಸ್ಟಿಲ್ ಲೆಟ್ಸ್ ಗೋ ಅಂದು ನೋಡೋಣ ಹೆಂಗಿರುತ್ತೆ ಅಂತ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಲೈಕ್, ಅಲ್ಲೊಂದು ದೊಡ್ಡ ಪೋಲ್ ಇದೆ ಅಲ್ವಾ, ಅಲ್ಲಿ ಬಟನ್ಸ್ ಇರುತ್ತೆ. ಆ ಬಟನ್ಸ್ನ ಮಾಡಬೇಕು. ನೋಡಿ ಈ ಥರ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಸೈನ್ ಇದೆ, ಸೈನ್ ಸ್ಟಾರ್ಟ್ ಆಗುತ್ತೆ. ಸೊ ವಾಕ್ ಮಾಡೋದೆಲ್ಲ ವಾಕ್ ಮಾಡ್ತಿದ್ದಾರಲ್ವಾ, ಅಂದರೆ ವಾಕ್ ಮೆಕ್ಡೊನಾಲ್ಡ್ಸ್ ಇದೆ ಅಲ್ವಾ, ಅದೇ ಥರ ಇಲ್ಲಿ AMW ಅಂತ ಕರೀತಾರೆ. ಇದೊಂದು ಬರ್ಗರ್ ಶಾಪು. ನಾನಿವಾಗ ಹೋಗ್ತಾ ಇರೋದು ಈ ಶಾಪಿಗೆ. ಇದು ಇರಾನಿಯನ್ ಶಾಪ್, ಇದು ತುಂಬ ಚೆನ್ನಾಗಿದೆ. ನನಗೆ ಬೇಕಾಗಿರೋದೇನಪ್ಪ ಅಂದರೆ ಟೊಮ್ಯಾಟೊ. ಗೋಗ್ರಾ ನೋಡಿ ಈ ಥರ ಇರುತ್ತೆ. ನನಗೆ ಎಟ್ಕದೇ ಇಲ್ಲಪ್ಪ ಅದು. ನಾವು ಈ ಥರ ಇದನ್ನು ತಗೊಬೇಕು. ಓಕೆ, ಆಮೇಲೆ ಒಂದು ಸ್ವಲ್ಪ ಗ್ರಾಸರೀಸ್ ಎಲ್ಲ ತಗೊಳ್ಳೋಣ. ನೋಡಿ ಈರುಳ್ಳಿ ಬೇಕಿತ್ತು, ಆಮೇಲೆ ಆಲೂಗೆಡ್ಡೆ ಇದೆ, ಟೊಮ್ಯಾಟೊ ಇದೆ. ಸೊ ಇವಾಗ ತಗೊಳ್ತೀನಿ, ಮತ್ತು ಆಮೇಲೆ ವಿಡಿಯೋ ನೋಡಿ ಇಲ್ಲಿ ಹೇಗಿದೆ. ಸೊ ಇದು ಡ್ರೈ ಫ್ರೂಟ್ಸ್ಗಳ ಸುರಿಮಳೆ. ಇದು ಎಲ್ಲ ಥರ ಡ್ರೈ ಫ್ರೂಟ್ಸ್ ತಂದಿಟ್ಟಿದ್ದಾರೆ ಇವರು. ಇದು ಸ್ಪೆಷಾಲಿಟಿ ಏನಪ್ಪ ಇವ್ರದ್ದಂದರೆ ಡೇಟ್ಸು. ಸೊ ಇದು ಇಂಡಿಯನ್ ರುಪೀಸಲ್ಲಿ 300 ರೂಪೀಸ್ ಇರುತ್ತೆ. ಬಟ್ ನಾನು ಒಂದ್ಸಲ ಟ್ರೈ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಇವ್ರ ಈ ಥರ ಎಲ್ಲ, ಇದು ಕೆನಡಿಯನ್ ಪಿಕಲ್. ಸೊ ಈ ಥರ ಮೀನ್ಸ್ ವಿನಿಗರು, ಸಾಲ್ಟ್ ವಾಟರಲ್ಲೆಲ್ಲ ಚಿಕ್ಕ ಚಿಕ್ಕ ಬೇಬಿ ಕುಕುಂಬರ್ಸ್ ಎಲ್ಲ ಹಾಕ್ಬಿಟ್ಟು ಅದನ್ನ ಇಟ್ಕೊಂಡಿರ್ತಾರೆ. ಏನೇನೋ ಸಾಲಡ್ಗೆಲ್ಲ ಯೂಸ್ ಮಾಡ್ತಾರೆ, ತುಂಬ ಫೇಮಸ್ಸು. ನೋಡಿ ಇಂಡಿಯನ್ ಕರ್ಡ್ ಇದೆ, ಏನೋ ಇದೆ ಅಪ್ಪ, ನನಗದೆಲ್ಲ ಗೊತ್ತಿಲ್ಲ ಏನಂತ ಇದೆಲ್ಲ. ಬಟ್ ಇಲ್ಲಿ ಇದೆಲ್ಲ ತುಂಬ ಚಿಕ್ಕ ಶಾಪ್ಗಳು. ಇದೊಳ್ಳೆ ನಮ್ಮ ಊರಲ್ಲಿ ಪೆಕ್ಕೆ ಅಂಗಡಿ ಇರುತ್ತಲ್ಲ ಆ ಥರ, ಅಂದರೆ ಅದೇ ಮನೆ ಏರಿಯಾದಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಶಾಪ್ಸ್ ಇರುತ್ತಲ್ಲ ಆ ಥರ ಶಾಪ್ಸ್ ಇವೆಲ್ಲ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ವೆರೈಟಿ ಆಯಿಲ್ಗಳಿದೆ. ಒಂದಿನ ಇದ್ರ ಮೇಲೆ ವಿಡಿಯೋ ಮಾಡ್ತೀನಿ, ಯಾಕಂದರೆ ನನ್ನ ಹತ್ರನೇ ಒಂದು 8 ಆಯಿಲ್ ಇದೆ. ಸೊ ಏನು ಅದ್ರದ್ದು ಇಂಗ್ರೀಡಿಯೆಂಟ್ಸ್, ಏನು ಬೆನಿಫಿಟ್ಸ್ ಅಂತ ನೋಡೋಣ. ಅದ್ರದ್ದು ಬಾರ್ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಗೂಗಲೇ ಹೇಳುತ್ತೆ ಏನಂತ. ಈ ಥರ ಎಲ್ಲ ಕಾಳುಗಳನ್ನ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಕಾಳುಗಳೆಲ್ಲ, ಇದೆಲ್ಲ ಥರ ಪ್ಯಾಕಿಂಗ್ ಮಾಡಿ ಇಟ್ಟಿರ್ತಾರೆ. ಸೊ ನೀವೇನು ತಗೊಳ್ತೀರೋ ಇದು ನಿಮಗೆ ಬಿಟ್ಟಿದ್ದು. ದೆನ್ ಅದು ಇದು ಮೀಟ್ ಸೆಕ್ಷನ್ಗಳು ನೋಡಿ, ಇಲ್ಲಿ ಇಲ್ಲೆಲ್ಲ ಮೀಟ್ನ ಈ ಥರ ರ್ಯಾಪ್ ಮಾಡಿ ಇಟ್ಟಿರ್ತಾರೆ. ನಮ್ಮ ದೇಶದ ಥರ ನಾನು ಆಸ್ಟಿನ್ ಟೌನಲ್ಲೆಲ್ಲ ಹೋದರೆ ಫುಲ್ ಮುಂದೆನೇ ನೇತಾಕ್ಬಿಟ್ಟಿರ್ತಾರೆ ಕಡ್ದು. ಆದ್ರೆ ಇಲ್ಲಿ ಆ ಥರ ಅಲ್ಲ. ಸೊ ಇಲ್ಲಿ ಒಂದು ಸ್ವಲ್ಪ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಸ್ಮೆಲ್ಲು ಕೂಡ ಬರಲ್ಲ ಆ್ಯಕ್ಚುಲಿ ಏನು. ಇಟ್ಸ್ ನೈಸ್. ಓಕೆ, ಹಂಗಾದರೆ ನಾನು ತಗೊಂಡಾಯ್ತು. ನಂದು
ಇದನ್ನ ತರಕಾರಿನ ಇವಾಗ ಮನೆಗೆ ಹೋಗಿ ಅಡುಗೆ ಮಾಡಬೇಕನ್ನೋದು. ಬಾಯ್.